टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಏನಾಗಿದೆ ಅಂದ್ರೆ ನಮ್ಮ ಇನ್ನು ಒಂದು 10 ದಿವಸದಿಂದ ಧಾರಾಕಾರ ಮಳೆ ಬರ್ತಾ ಉಂಟು ಮಂಗಳೂರಲ್ಲಿ. ಆಗಿರುವಾಗ ಎಲ್ಲ ಮಂಗಳೂರಿನ ಅಂದ್ರೆ ಉಳ್ಳಾಲ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಧಾರಾಕಾರ ಮಳೆ ಇದೆ ಸರ್. ಅಂದರೆ ಗುಡ್ಡ ಜರಿತ ಮತ್ತು ಅಲ್ಲಲ್ಲೂ ತೋಡುಗಳಲ್ಲಿ ಇದ್ದ ನೀರುಗಳೆಲ್ಲ ಓವರ್ಫ್ಲೋ ಆಗಿ ಹೊರಗೆ ಬರ್ತಾ ಇದೆ. ಅದೇ ಪರಿಸ್ಥಿತಿ ಈ ಭಾಗದಲ್ಲಿ ಏನಾಗ್ತಿದೆ ಅಂದರೆ ಗುಡ್ಡದ ಕೆಳಗಡೆ ಎಲ್ಲ ಮನೆ ಇರುವಂಥದ್ದು ಎಲ್ಲ ಕೆಳಗಡೆ ಮನೆ ಇರುತ್ತಾದ್ದರಿಂದ ಮಳೆಯೆಲ್ಲ ನೀರು ಬಂದು ಈ ದೊಡ್ಡ ದೊಡ್ಡ ಮರಗಳೆಲ್ಲ ಬೀಳ್ತಾ ಇದೆ. ಆದ್ದರಿಂದ ಈ ಗುಡ್ಡ ಜರಿತದಿಂದ ದೊಡ್ಡ ಇದ್ದಂಥ ಹೊರಗಡೆ ಇದ್ದಂಥ ಮರಗಳು ಬಿದ್ದು ಆ ಮರಗಳು ಮುಂಜಾನೆ ಬೆಳ್ಳಂಬೆಳಗ್ಗೆ 3-3:30 ಆಗುವಾಗ ಬಿದ್ದಿದೆ. ಈಗ ಮನೆಯಲ್ಲಿದ್ದವರೆಲ್ಲ ನಿದ್ರೆಯಲ್ಲಿದ್ದರು. ಈಗ ಎದ್ದವರು ಒಬ್ಬರು ಮನೆಯ ಯಜಮಾನರ ಕಾಲಿಗೆ ತಾಗಿ ಕಾಂತಪ್ಪ ಪೂಜಾರಿ ಅಂತ ಅವರದು ಫುಲ್ ಫ್ಯಾಮಿಲಿ ಇದೆ ಮಲಗಿದ್ರು. ಅವ್ರದ್ದು ಮಗ ಒಬ್ಬರು ಹೊರಗೆ ಬಂದರು. ಅವರಂದರೆ ಹೊರಗೆ ಬರಲಿಕ್ಕೆ ತುಂಬ ಹರಸಾಹಸ ಪಟ್ಟು ಹೊರಗೆ ಬಂದರು. ಹಾಗೆ ಕಾಂತಪ್ಪ ಪೂಜಾರಿ ಅವರು ಇಲ್ಲಿಯ ಸ್ಥಳೀಯರು ತುಂಬ ಕಷ್ಟಪಟ್ಟು ಅವರನ್ನು ಹೊರಗೆ ತೆಗೆದು ಅವರನ್ನು KSD ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವರ ಕಾಲು ಸ್ವಲ್ಪ ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಧರ್ಮಪತ್ನಿ ಇಲ್ಲಿ ಒಳಗೆ ಸಿಲುಕಿ ಹಾಕ್ಕೊಂಡಿದ್ದಾರೆ. ಅವರ ಡೆತ್ ಆಗಿದೆ. ಮತ್ತು ಅವ್ರದ್ದು ಸೊಸೆ ಮತ್ತು 2 ಮಕ್ಕಳು ಒಳಗಿದ್ದಾರೆ. ಸೊಸೆ ಮತ್ತು 2 ಮಕ್ಕಳು ಅವರೊಟ್ಟಿಗೆ ಇರೋದ್ರಿಂದ ತಾಯಿ ಒಂದು ಮಗುವನ್ನು ಇಟ್ಕೊಂಡಿದೆ. ತಾಯಿ ಮತ್ತು ಮಕ್ಕಳು ಇಬ್ಬರು ಮಾತಾಡ್ತಿದ್ದಾರೆ, ತುಂಬ ಆರೋಗ್ಯವಂತರಾಗಿದ್ದಾರೆ. ತಾಯಿಯ ಸೊಂಟದ ಕೆಳಗಿನ ಭಾಗದ ಮೇಲೆ ಸ್ವಲ್ಪ ಇದಿದೆ. ಆಗಿರುವಾಗ ತಾಯಿಗೆ ಮಗುವನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಹೊರಗಡೆ ಕೊಡಲಿಕ್ಕೆ. ಇಲ್ಲಿಯ ಸ್ಥಳೀಯರು ಏನು ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ಇಲ್ಲಿಂದ ಧಾವಿಸಿ ಎಲ್ಲ ಸಮಾಜದವರು ಭೇದ ಭಾವ ಮರೆತು ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ರಕ್ಷಣಾ ಕಾರ್ಯ ನಡೀತಾ ಇದೆ. ಇಲ್ಲಿ ಎಲ್ಲ ಜನರೇಟರ್ ವ್ಯವಸ್ಥೆ ಎಲ್ಲ ಕಷ್ಟ ಆಗಿ ಇಲ್ಲಿ ಸ್ಥಳೀಯರು ಅದರ ವ್ಯವಸ್ಥೆ ಮಾಡ್ತಿದ್ದಾರೆ. ಇಲ್ಲಿಗೆ ಇಳಿಜಾರು ಇದರಿಂದ ಇಲ್ಲಿಗೆ ಕೆಳಗೆ ಬರಲಿಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ. ಈಗ JCB ಆಗಲಿ ಯಾವುದರ ವ್ಯವಸ್ಥೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಏನಂದರೆ ಎಲ್ಲ ಗುಡ್ಡ ಭಾಗ ಇರೋದ್ರಿಂದ. ಆಗಿರುವಾಗ ಈಗ ರಕ್ಷಣಾ ಕಾರ್ಯ ತುಂಬ ಭರದಿಂದ ಸಾಗ್ತಾ ಇದೆ. ನಾವು ಬೆಳಗ್ಗೆಯಿಂದ ಬಂದಿದ್ದೇವೆ. ಇಲ್ಲಿನ ಗ್ರಾಮಸ್ಥರೆಲ್ಲ ಬೆಳಿಗ್ಗೆ 3:30 ಗಂಟೆಯಿಂದ ಇಲ್ಲೇ ಇದ್ದಾರೆ. ಈಗ ಒಳಗಡೆ 2 ಮಕ್ಕಳಲ್ಲಿ ಒಂದು ಮಗು ಡೆತ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅದರ ಮೇಲೆ ಫರ್ನಿಚರ್ ಏನೋ ಬಿದ್ದಿದೆ. ಆಗಿರುವಾಗ ನಮಗೆ ಅನೌನ್ಸ್ ಮಾಡಲಿಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ತಾಯಿ ಮತ್ತು ಒಂದು ಮಗು ಸುರಕ್ಷಿತವಾಗಿದ್ದಾರೆ. ಹುಡುಗನ ತಂದೆ ಹೊರಗಡೆ ಓಡಿದ್ದಾರೆ. ನಾನು ಹೇಳಿದಲ್ಲ, ಫಸ್ಟ್ ಓಡಿದ್ರು, ಅವರ ತಂದೆ ಓಡಿದ್ರು. ಹಾಗೆ ಇಷ್ಟು ಅಪ್ಡೇಟ್. ಇಲ್ಲಿ ನಮ್ಮ ಸೀತಾರಾಮ್ ಅಂತೇಳಿ ಮನೆ ಓನರು, ನಮ್ಮ ಸ್ನೇಹಿತ, ನಮ್ಮ ಪಕ್ಕದ ಅಂಗಡಿಯವರೇ. ನಮಗೆ ತಹಸೀಲ್ದಾರ್ ಬರೋತ್ತಿಗೆ 6 ಗಂಟೆಗೆ ನಮಗೆ ಆಂಬುಲೆನ್ಸ್ ಅವ್ರು ಕಾಲ್ ಮಾಡಿದ, ಇಲ್ಲಿ ಈ ಥರ ಆಗಿದೆ ಅಂತೇಳಿ. ಮಂಜನಾಡಿ ಪಂಬದ ಹೌಸ್ ಅಂತೇಳಿ ನಮ್ಮ ನೆರೆಯವರೇ ನಾವು ಇಲ್ಲಿಯವರು. ಬೆಳಿಗ್ಗೆ 6 ಗಂಟೆಗೆ 4 ಗಂಟೆಗೆ ಈ ಸೀತಾರಾಮಣ್ಣವರು ನಮ್ಮ ಸ್ನೇಹಿತ ಮಾತಾಡಿಸಿದೆ. ಅವರು 4 ಗಂಟೆಗೆ ಮನೆಯಿಂದ ಹೊರಗಡೆ ಸೌಂಡ್ ಕೇಳಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದ ತಕ್ಷಣ ಅವರು ಹಿಂದೆ ಮನೆಯಿಂದ ಹೊರಗಡೆ ನೋಡೋತ್ತಿಗೆ ಮನೆ ಬಿದ್ದಾಗಿದೆ. ಆಮೇಲೆ ಸೀತಾರಾಮಗೆ ಪಕ್ಕದ ಮನೆಯಲ್ಲಿ ತಿಳಿಸಿ ಅವರು ಕಾಲ್ ಮಾಡಿ ಆಂಬುಲೆನ್ಸ್ ಕಾಲ್, ನಾವೆಲ್ಲ 6 ಗಂಟೆಗೆ ಇಲ್ಲಿ ಸೇರಿದ್ದೀವಿ. ನಮ್ಮ ಪರಿಸರದ ನಮ್ಮ ಸುತ್ತಮುತ್ತಲಿನವರೆಲ್ಲ ಸೇರಿ ನಾವು ಹೋಗಿ ಇವರನ್ನು ಎಂದು ಪೂಜಾರಿ ಅವರ ಸೀತಾರಾಮ ಅವರ ತಂದೆಯನ್ನು ಕಾಂತ ಪೂಜಾರಿಯನ್ನು ಹಾಸ್ಪಿಟಲ್ ಸೇರಿಸಿದ್ದೀವಿ. ಅವರ ತಾಯಿ ಇಲ್ಲಿ ಡೆತ್ ಆಗಿದ್ದಾರೆ. ಅವರ ಇನ್ನೂ 1 ಮಗು 2 ಮಗು, ಒಂದು ತಾಯಿ ಅಲ್ಲಿ ಹೊರಡಿದ್ದಾರೆ. 1 ಮಗು ಮೋಸ್ಟ್ಲಿ ಸೀರಿಯಸ್ಸಲ್ಲಿದೆ. ಒಂದು ತಾಯಿ ಮತ್ತು ಮಗು ಜೀವಂತ ಆಗಿದ್ದಾರೆ. ತಾಯಿ ಏನು ಹೇಳ್ತಾ ಇದ್ದಾರೆ, ನಾವು ಒಳಗಡೆ ಹೋಗಿ ನೀರೆಲ್ಲ ಕೊಟ್ಟಿದ್ದೀವಿ ತಾಯಿಗೆ. ತಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಮಗು ಕಾಲು ಎತ್ತಿದ್ದೀನಿ, ಮಗುವನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. 6 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆಯಿಂದ ತಾಯಿ 5 ಗಂಟೆ ತನಕ ಒಂದೇ ಥರ ಕಾಲು ಅಲ್ಲಾಡಿಸ್ತಾ ಇಲ್ಲ. ಅದೇ ಥರ ತಾಯಿ ಅದರ ಒಳಗಡೆ ಇದೆ. ಅದು ನಾವು ಬೆಳಿಗ್ಗೆ ಬಂದು ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಿದ್ದೇವೆ. ಮತ್ತು ನಮ್ಮಿಂದ ವೆಪನ್ಸ್ ಇಲ್ಲದ ಕಾರಣ ತಾಯಿಯನ್ನು ಜೀವಂತವಾಗಿ ರಕ್ಷಣೆ ಮಾಡಬೇಕು ಅಂತ ಇಲ್ಲ. ಅದು ನಾವು ತೆಗೆಯೋಂಗಿಲ್ಲ. ಅಂದರೆ ಒಂದು ಕಲ್ಲು ಬಿದ್ದರೂ ಅವರಿಗೆ ಭಾರಿ ಡೇಂಜರು. ಅವರ ಜೀವ ರಕ್ಷಣೆ ಮಾಡಬೇಕು ಅಂತೋಸ್ಕರ ನಾವು ಸುಮಾರು ಪ್ರಯತ್ನ ಪಟ್ಟು NDRF ಪಡೆ ಮತ್ತು ತಹಸೀಲ್ದಾರ್ ಬೆಳಿಗ್ಗೆಯಿಂದ ನಮ್ಮ ಜೊತೆ 6 ಗಂಟೆಯಿಂದ ಇಲ್ಲೇ ಇದ್ದಾರೆ. ತಹಸೀಲ್ದಾರ್ ಅವರು ಎಲ್ಲ ಪಂಚಾಯತಿಯವರು ಸಿಬ್ಬಂದಿ ವರ್ಗದೆಲ್ಲ ನಮ್ಮ ಜೊತೆ ಇದ್ದಾರೆ. ನಮ್ಮ ಹೆಸರು ಹನೀಫ್ ಅಂತೇಳಿ, ಅಲ್ಲಿ ನಮ್ಮ ಪಕ್ಕದ ಅಂಗಡಿಯವರೇ, ಅವರು ಪಕ್ಕದ